ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಇಬ್ಬರು ಎಂಟ್ರಿ ಕೊಟ್ಟಿದ್ದಾರೆ, ರಜತ್ ಹಾಗೂ ಶೋಭಾ ಶೆಟ್ಟಿ. ಇವರಿಬ್ಬರು ತುಂಬಾನೇ ಆಟಿಟ್ಯೂಡ್ ಮೂಲಕ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಉಳಿದಂತಹ ಸ್ಪರ್ಧಿಗಳು ಇವರನ್ನು ನೋಡಿ ಸ್ವಲ್ಪ ಹೆದರಿರುವಂತೆ ಕಾಣ್ತಾ ಇದೆ. ಹಾಗೆ ಇವರು ಇತರ ಸ್ಪರ್ಧಿಗಳನ್ನ ಏಕವಚನದಲ್ಲಿ ಮಾತನಾಡಿಸುತ್ತಿರುವುದು ಸಹ ಕಂಡು ಬರ್ತಾ ಇದೆ. ಇದು ಜನಸಾಮಾನ್ಯರಿಗೆ ಇಷ್ಟವಾಗುತ್ತಿಲ್ಲ. ಮೊದಲನೇ ಎಂಟ್ರಿ ಕಾರ್ಡ್ ಮೂಲಕ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವಂತದ್ದು ಹನುಮಂತ ಅವರು. ಇದೀಗ ನಂತರ ರಜತ್ ಹಾಗೂ ಶೋಭಾ ಶೆಟ್ಟಿ ಅವರು ಬಂದಿದ್ದಾರೆ. ಅದಕ್ಕೂ ಮೊದಲು ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಜಗಳ ಆಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದೀಗ ಒಂದು ಟಾಸ್ಕ್ ನಲ್ಲಿ ರಜತ್ ಹಾಗೂ ಸುರೇಶ್ ಅವರಿಗೆ ಜಗಳ ಆಗತ್ತೆ. ಅದು ಮೈಕೈ ಹೊಡೆದಾಡಿಕೊಳ್ಳುವ ಮಟ್ಟಿಗೆ ಹೋಗತ್ತೆ. ಹಾಗಾಗಿ ಸುರೇಶ್ ಅವರು ನಾನಿಲ್ಲಿ ಇರೋದಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಬಾಗಿಲು ಓಪನ್ ಮಾಡಿ ನಾನು ಹೊರ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಟಾಸ್ಕ್ ಆಡುವ ವೇಳೆ ರಜತ್ ಅವರು ಸುರೇಶ್ ಅವರಿಗೆ ಕೆಟ್ಟ ಪದಗಳನ್ನ ಬಳಸಿ ಬೈದಿದ್ದಾರೆ. ಇದಕ್ಕೆ ಬಿಗ್ ಬಾಸ್ ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ಎಪಿಸೋಡ್ಗಳಲ್ಲಿ ಯಾವ ರೀತಿ ಹೋಗತ್ತೆ ಈ ಟಾಸ್ಕ್ ಅಂತ ನಾವು ಕಾದು ನೋಡಬೇಕಾಗಿದೆ.